ಗೈಸ್, ವೆಲ್ಕಮ್ ಬ್ಯಾಕ್ ಟು ರಂಜಿತಾ ರಂಜು ವ್ಲಾಗ್ಸ್. ಇವತ್ತು ನಮ್ಮ ಮನೇಲಿ ತುಳಸಿ ಪೂಜೆ ನಡೀತಿದೆ. ಇವತ್ತು ನಮ್ಮ ಮನೇಲಿ ಏನೇನು ಮಾಡ್ತಾರೆ ನೋಡ್ಕೊ ಬರೋಣ. ಬನ್ನಿ ಗೈಸ್, ತಿಂಡಿ ಏನು ಮಾಡಿದ್ದಾರೆ ನೋಡೋಣ. ಇವತ್ತು ನಮ್ಮ ಮನೇಲಿ ಚಟ್ನಿ ಹಾಗೂ ದೋಸೆ ಮಾಡಿದ್ದಾರೆ. ದೋಸೆ ಇದೆ ಮತ್ತು ದೋಸೆ ಹಿಟ್ಟಿದೆ ಹಾಗೂ ರೈಸ್ ಇದೆ. ರಾತ್ರಿ ರೈಸ್ ಇದೆ. ಮತ್ತು ಇನ್ನೇನಿದೆ ಬನ್ನಿ ಗೈಸ್ ನೋಡುವ. ಸಾಂಬಾರಿದೆ, ಹಾಗೆ ಸಾಂಬಾರಿದೆ, ತಿನ್ನಬೇಕು, ಹಾಕೊಂಡು ತಿನ್ನುವ. ಬನ್ನಿ, ನೀವು ತಿನ್ಬಿಡಿ ಹಂಗೆ. ಚಟ್ನಿ ಇದೆ ಗಾಯ್ಸ್. 3 ದೋಸೆ ಹಾಕೊಳ್ತೀನಿ, ನೀವು 1 ತಿನ್ಬಿಡಿ, ನಾನು 2 ತಿಂತೀನಿ. ತಿನ್ನಿ ಗೈಸ್, ತಿನ್ಬಿಡಿ, 1 ತಿನ್ಕೊಬಿಡಿ ಗೈಸ್. ತಿಂಡಿ ಎಲ್ಲ ಮುಗಿಸ್ಕೊಂಡು ಹೂ ತರೋಣ ಅಂತ ಹೋಗಿದ್ದೆ ಗೈಸ್. ಹೂ ತಗೊಂಡು ಮನೆಗೆ ಹೋಗ್ತಿದ್ದೀನಿ. ಸೊ ಗಾಯ್ಸ್, ಫೈನಲಿ ಮನೆಗೆ ಬಂದೆ. ಇವಾಗ ಫ್ರೆಶ್ ಅಪ್ ಆಗಿ ಸಿಗ್ತೀನಿ ಗಾಯ್ಸ್. ಬಾಯ್. ಏನಕ್ಕಪ್ಪ ಅರ್ಶಿನ ಹಾಕ್ತಿದ್ದಾಳೆ ಅಂತ ನೋಡ್ತಿದ್ದೀರಾ? ಒಂಥರ ಅರ್ಶಿನ ಹಾಕಿದ್ರೆ ಹೊಸಲಿಗೆ ಪಾಸಿಟಿವ್ ಫೀಲ್ ಬರುತ್ತೆ ಗೈಸ್. ಅದಕ್ಕಾಗಿ ಅರ್ಶಿನ ಹಾಕ್ತೀನಿ. ನೀವು ಒಂದ್ಸತಿ ಟ್ರೈ ಮಾಡಿ, ಚೆನ್ನಾಗಿ ಅನಿಸುತ್ತೆ ಗೈಸ್. ಮುಂಚೆನೇ ಆರ್ಗನೈಸ್ ಮಾಡಿಬಿಟ್ಟಿದ್ದೆ ಗೈಸ್. ಆವಾಗ ಒಂದು ಸ್ವಲ್ಪ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಏನೋ ಮಾಡ್ತಿದ್ದೆ, ವೀಡಿಯೋ ಮಾಡೋಕ್ಕಾಗಲಿಲ್ಲ ಗೈಸ್. ಹಾಗಾಗಿ ಇವಾಗ ಕಂಟಿನ್ಯೂ ಮಾಡ್ತಿದ್ದೀನಿ. ಸೊ ಗಾಯ್ಸ್, ಇದನ್ನು ಈ ಎಳ್ಳಿಕಾಯಿನ ದೀಪ ಮಾಡೋಕ್ಕೋಸ್ಕರ ಇಡ್ತಾ ಇದ್ದೀನಿ ಗೈಸ್. ಈ ಥರ ಹೂವು ಇಡೋದ್ರಿಂದ ತುಳಸಿ ಪಾಟೆ ಒಂಥರ ಎದ್ದು ಕಾಣುತ್ತೆ ಗೈಸ್. ಹಾಗಾಗಿ ಫುಲ್ ಹೂವು ಎಲ್ಲ ಇಡ್ತಿದ್ದೀನಿ. ರೋಸು ಮತ್ತು ಇದು ಸಾವಂತಿಗೆ ಹೂವೆಲ್ಲ ಇಡ್ತಿದ್ದೀನಿ ಗೈಸ್. ತುಳಸಿ ಗಿಡಕ್ಕಿಂತ ಎಳ್ಳಿಕಾಯಿ ಗಿಡನೇ ಎದ್ದು ಕಾಣ್ತಿದೆಯಲ್ಲ ಗೈಸ್. ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಾಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಗೈಸ್. ನಮ್ಮನ್ನ ಸ್ವಲ್ಪ ಬೆಳೆಸಿ ಗೈಸ್. ಈಗ ಒಂದು ಸ್ವಲ್ಪ ಹೊಸಬ್ರು, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಬಾಯ್, ಲವ್ ಯು ಆಲ್. ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ ಗೈಸ್.